ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ನೋಡಿ, ಮೊದಲು ಮಂತ್ಲಿ ಎಕ್ಸ್ಪೈರಿ ಬುಧವಾರ, ಬ್ಯಾಂಕ್ ನಿಫ್ಟಿದು ವೀಕ್ಲಿ ಎಕ್ಸ್ಪೈರಿಗಳು ಬುಧವಾರ ಆದರೂ ಕೂಡ ಮಂತ್ಲಿ ಎಕ್ಸ್ಪೈರಿ ಮಾತ್ರ ಗುರುವಾರ ನಿಫ್ಟಿ ಜೊತೆಗೆ ಮಾಡ್ತಾಯಿದ್ರು. ಬಟ್ ಲಾಸ್ಟ್ ಮಂತಿಂದ ಅದನ್ನು ತೆಗೆದಾಕಿದ್ರಲ್ವಾ, ಬ್ಯಾಂಕ್ ನಿಫ್ಟಿದು ವೀಕ್ಲಿ ಎಕ್ಸ್ಪೈರಿ ಕೂಡ ಬುಧವಾರನೇ, ಮಂತ್ಲಿ ಎಕ್ಸ್ಪೈರಿ ಕೂಡ ಬುಧವಾರನೇ ಅಂತ ಹೇಳ್ತಾ ಹೋದ್ರು. ಹಾಗಾಗಿ ಇವತ್ತು ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಗುರುವಾರ ಅಂದರೆ ಏಪ್ರಿಲ್ ತಿಂಗಳ ಕೊನೆಯ ಎಕ್ಸ್ಪೈರಿ ಆಗಿರುತ್ತೆ. ಸೊ ನೋಡ್ತಾ ಹೋಗೋದಾದರೆ ಇವತ್ತು IT ಸೆಕ್ಟರ್ ಪೇನಲ್ಲಿತ್ತು. ಅದೇ ರೀತಿಯಾಗಿ FMCGಯಲ್ಲಿ ಟಾಟಾ ಕನ್ಸ್ಯೂಮರ್ ಮೊನ್ನೆ ರಿಸಲ್ಟ್ ಬಂದಿತ್ತು, ಅದು ಪೇನಲ್ಲಿದ್ದಂಗಿದೆ. ಮಿಕ್ಕಿದ್ದು ಬ್ಯಾಂಕಿಂಗ್ ಸ್ಟಾಕ್ಸ್ ಎಲ್ಲ ಫ್ಲಾಟ್ ಆಗೇ ಇತ್ತು. ಇವತ್ತು ಅಂದ್ರೆ ಫ್ಲಾಟ್ ಏನು ಇಲ್ಲ ಇವತ್ತು ದಿನದಲ್ಲಿ, ಖಾಲಿ ದಿನ. ಬ್ಯಾಂಕ್ ನಿಫ್ಟಿ ಒಂದು 100 ಪಾಯಿಂಟ್ಸ್ ಮೂಮೆಂಟಲ್ಲೇ ಗಂಟೆಗಟ್ಟಲೆ ಇದ್ದಂಥ ದಿನ. ಇವತ್ತು ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಹಿಂಡಾಲ್ಕೋ ಅಂತ ಕಾಣಿಸುತ್ತೆ. 3.97% ಅಪ್ ಮೂಮೆಂಟ್ ಬಂದಿದೆ ಹಿಂಡಾಲ್ಕೋದಲ್ಲಿ. ಸ್ಟೀಲ್ ಸೆಕ್ಟರ್ ಎಲ್ಲ ಯಾಕೋ ಪಾಸಿಟಿವ್ ಆಗಿತ್ತು ಇವತ್ತು. ಅದೇ ರೀತಿಯಾಗಿ ಸಿಪ್ಲಾ 3.82% ಸಿಪ್ಲಾದಲ್ಲಿ ಅಪ್ ಮೂಮೆಂಟ್ ಬಂದಿದೆ. ಡಿವಿಸ್ ಲ್ಯಾಬ್ಸು ನಮ್ಮ ಅನ್ಕೊಂಡ್ರೆ ಟಾರ್ಗೆಟ್ 3800 ರೀಚ್ ಆಗಿದೆ. ನೋಡೋಣ 4400 ತನಕ ಹೋಗಬೇಕು, ಯಾವಾಗ ಹೋಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಟಾಟಾ ಕನ್ಸ್ಯೂಮರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ, 5.39% ಬಂದಿರೋದ್ರ ಮೂಲಕ. ಸೊ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ನಿಫ್ಟಿನಲ್ಲಿ ನೆನ್ನೆ ಮಾತಾಡ್ಕೊಂಡಿದ್ವಿ ನೋಡಿ, ಈ ಒಂದು ಝೋನ್ ಹತ್ತತ್ರನೇ ಇದೆ, ಇಲ್ಲೇ ರೆಸಿಸ್ಟೆನ್ಸ್ ಇದೆ, ಏನು ಮಾಡೋ ಥರ ಝೋನಲ್ಲಿ ಇಲ್ಲ. 22,500 ಇಂದ 22,300 ಈ ಝೋನ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇದೆ ಅಂತಲೂ ಮಾತಾಡ್ಕೊಂಡಿದ್ವಿ. ಇವತ್ತು ಅದೇ ಥರ ಆಯಿತು. ಆ ಗ್ಯಾಪ್ನ ಇನ್ನೂ ಕ್ಲೀನಾಗಿ ಫಿಲ್ ಮಾಡೋಕ್ಕೆ ಅಟೆಂಪ್ಟ್ ಮಾಡೋ ಥರ ಆಗಿದೆ. ಮತ್ತೆ ಒಂದು ನೆಗೆಟಿವ್ ಮೂಮೆಂಟಲ್ಲಿ ಬಂದಿದೆ. ಸೊ ಇಲ್ಲಿ ಒಂದು ಪಕ್ಕಾ ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗಿ ಮುಗಿಯುವಂಥ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ನಾಳೆ. ಸೊ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ, ಯಾಕೆಂತಂದರೆ ಅಕಸ್ಮಾತ್ ಗ್ಯಾಪ್ ಓಪನಿಂಗ್ ಆಯಿತು ಅಂದ್ರೂ ಒಂದು ರಿಜೆಕ್ಷನ್ ಬರ್ತಾ ಹೋಗ್ಬೋದು 22,500 ಮೇಲ್ಗಡೆ. ಅದೇ ರೀತಿಯಾಗಿ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಈ ಝೋನಲ್ಲಿ ಎಲ್ಲರೂ ಓಪನ್ ಆಯಿತು ಅಂತಂದರೆ ಈ 22,280 ಈ ಝೋನಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ತಗೊಂತ ಹೋಗ್ಬೋದು. ಸೊ 22,280ರಿಂದ 22,520 ಈ ಝೋನ್ ಒಳಗಡೆ ನಾಳೆ ಒಂದು ಎಕ್ಸ್ಪೈರಿ ಮುಗಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಮೇಲ್ಗಡೆ ಆದರೂ ಕೆಳಗಡೆ ಆದರೂ ಜಾಸ್ತಿ ಮೂಮೆಂಟ್ ಇಲ್ಲ, ಮಧ್ಯದಲ್ಲಿದ್ದೀವಿ. ಸೊ ಗ್ಯಾಪ್ ಅಪ್ ಆದ್ರೂ ಡೈರೆಕ್ಟಾಗಿ ಸಿ ತೊಗೊಳಕ್ಕೆ ಹೋಗ್ಬಿಡಿ, ಗ್ಯಾಪ್ ಡೌನ್ ಆದ್ರೂ ಡೈರೆಕ್ಟಾಗಿ ಪಿ ತೊಗೊಳಕ್ಕೆ ಹೋಗ್ಬಿಡಿ. ಒಂದು ಸೈಡ್ ವೈಸ್ ಕೆರೆದಿಡ ಮಾಡ್ಬೋದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಹೋದ ಗುರುವಾರ ಯಾವಾಗ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು ನೀವು ನೋಡ್ತಾ ಬರೋದಾದ್ರೆ ಅವತ್ತೇ ಶಾರ್ಪ್ ಮೂಮೆಂಟ್ ಬಂದಿತ್ತು. ಕರೆಕ್ಟಾಗಿ ಹೋದ ಎಕ್ಸ್ಪೈರಿನಲ್ಲಿ ಶಾರ್ಪ್ ಮೂಮೆಂಟ್ ಬಂತು. ಅದಾದಮೇಲೆ ತುಂಬ ಶಾರ್ಪ್ ರಿಕವರಿನೂ ಬಂದುಬಿಟ್ಟಿದೆ. ಅಂದರೆ ಈ ಎಕ್ಸ್ಪೈರಿನಲ್ಲಿ ತುಂಬ ಓಡ್ಬಿಟ್ಟಿದೆ ಮಾರ್ಕೆಟ್. 21,800 ಇದ್ದು 22,400-500 ತನಕ, ಅಂದರೆ ಒಂದು 500-600 ಪಾಯಿಂಟ್ಸ್ ಓಡ್ಬಿಟ್ಟಿದೆ. ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋ ಥರ ಕಾಣಿಸ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ ನಾಳೆಗೂ ಕೂಡ ಕಂಟಿನ್ಯೂ ಆಗ್ತಾ ಹೋಗ್ಬೋದು. ಸೊ ಟ್ರ್ಯಾಪ್ ಆಗೋಕೆ ಹೋಗ್ಬಿಡಿ. ಮಂತ್ಲಿ ಎಕ್ಸ್ಪೈರಿ ಅಷ್ಟು ಸುಲಭ ಇರಲ್ಲ, ಬಟ್ ಮಂತ್ಲಿ ಎಕ್ಸ್ಪೈರಿಗಿಂತ ಮುಂಚೆನೇ ಇಷ್ಟು ದೊಡ್ಡ ವಾಲಟಿಲಿಟಿ ಬಂದಿರೋದ್ರಿಂದ, ಈ ಒಂದು ಗ್ಯಾಪ್ ಫಿಲ್ಲಿಂಗ್ ಏನಾಗಿತ್ತು ಅದು ಆಗಿರೋದ್ರಿಂದ ಇಲ್ಲಿ ಸಣ್ಣದಾಗಿ ಒಂದು ಟ್ರ್ಯಾಪ್ ಮಾಡ್ಸೋಕ್ಕೆ ನೋಡ್ಬೋದು. ಸೊ ಹಾಗಾಗಿ ಅವಸರ ಮಾಡ್ಕೊಳೋದು ಬೇಡ ಅಂತ ಅನ್ಸುತ್ತೆ. ಸೊ ಕ್ವಿಕ್ಕಾಗಿ ಆಪ್ಷನ್ಸ್ ಏನು ನೋಡ್ಕೊಂಬಂದ್ಬಿಡೋದಾದರೆ, ನಾಳೆಗೆ ನೋಡಿ 22,500ಅಲ್ಲಿ ಆಲ್ಮೋಸ್ಟ್ 1:3 ಕೂತಿದ್ದಾರೆ. 22,500 ಮೇಲ್ಗಡೆ ಹೋಗೋಕೆ ಬಿಡಲ್ಲ ಅನ್ನೋರು. ಸೊ ಹಾಗಂತ ಏಕದಮ್ ಕೆಳಗಡೆ ಬರ್ತಾರ ಅಂತ ನೋಡಿ, ಇಲ್ಲಿ ಈಕ್ವಲ್ ಫೈಟ್ ಇದೆ 22,400. ಇದಕ್ಕೆ ಹೇಳ್ತಾ ಇರೋದು ಆಪ್ಷನ್ ಚಾನಲ್ಲಿ ಟಫ್ ಫೈಟ್ ಕಾಣಿಸ್ತಾ ಇದೆ 22,400, 22,300 ಲೆವೆಲಲ್ಲಿ. ಸೊ 22,300ರಿಂದ 22,500 ಈ ಲೆವೆಲಲ್ಲಿ ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ ಝೋನಲ್ಲೇ ಒಂದು ಎಕ್ಸ್ಪೈರಿನ ಮುಗಿಸೋ ಥರ ಕಾಣಿಸ್ತಾ ಇದೆ. ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ, ಪೊಸಿಷನ್ ಕಮ್ಮಿ ಇಟ್ಕೊಂಡೆ ಟ್ರೇಡ್ ಮಾಡಿ ಎಲೆಕ್ಷನ್ ಬರೋ ತನಕ. ಅದ್ರ ಬಗ್ಗೆ ಸುಮಾರು ಜನ ಗ್ರೂಪಲ್ಲಿ ಅಪ್ಡೇಟ್ನ ಕೊಡ್ತಾನೆ ಇದ್ದೀರಾ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ ಇವತ್ತು ಇನ್ನೂ ನ್ಯಾರೋ ರೇಂಜು, ನಿಫ್ಟಿಗಿಂತ ನ್ಯಾರೋ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ ಬ್ಯಾಂಕ್ ನಿಫ್ಟಿ. ನೋಡಿ, ಖಾಲಿ ನೋಡೋದು ಇದೊಂದು ಕ್ಯಾಂಡ್ಲೇ ಅನಿಸುತ್ತೆ ಇವತ್ತಿನ ಟೋಟಲ್ ರೇಂಜನ್ನು ಡಿಫೈನ್ ಮಾಡಿರೋದು. ಎಷ್ಟು ಮೂಮೆಂಟ್ ಬಂದಿದೆ, 48,132ರಿಂದ 48,246, ಸರಿ ಸುಮಾರು 118 ಪಾಯಿಂಟ್ಗಳ ಮೂಮೆಂಟು. ಅಂದರೆ ಫಸ್ಟ್ ಏನೋ ಒಂದು ಗಂಟೆಯಲ್ಲಿ ಏನಾಯ್ತಲ್ಲ, ಸ್ಟಾರ್ಟಿಂಗ್ ಒಂದು ಮುಕ್ಕಾಲು ಗಂಟೆ 1 ಗಂಟೆನಲ್ಲಿ ಅದಾಗಿದ್ಬಿಟ್ರೆ ಇಡೀ ದಿನ ಈ 130 ಪಾಯಿಂಟ್ಸಲ್ಲಿ ಇಷ್ಟು ಟೈನಿ ರೇಂಜಲ್ಲೇ ಉಳ್ಕೊಂಡಿದೆ ಬ್ಯಾಂಕ್ ನಿಫ್ಟಿ. ಮೇಲ್ಗಡೆ ಹೋದರೆ 48,300 ಇಲ್ಲಿರೋಂಥ ರೆಸಿಸ್ಟೆನ್ಸು. ಸೊ ಕೆಳಗಡೆ ಬಂದರೆ ಅಫ್ಕೋರ್ಸ್ ಇನ್ನೊಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ, ಕೆಳಗಡೆ ಬರ್ತದೆ ಅಂತ ಅನ್ಸ್ಬೋದು ನಿಮಗೆ. ಬಂದ್ರೂ ರೌಂಡ್ ಲೆವೆಲ್ಗಳು 48,000 ಇಲ್ಲೇ ಇದೆ. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗ್ಬಿಡಿ. 48,300 ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಬಂದರೆ 48,000 ಸಪೋರ್ಟ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ನಿಲ್ಲುವಂಥದ್ದೇ ಆಗ್ಬೋದು. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಮೇಲೆ ಹೋಗೋಕ್ಕೆ ಸ್ವಲ್ಪ ಜಾಗ ಇದೆ. ನಿಫ್ಟಿನಲ್ಲಿ ಆ ಜಾಗ ಇವಾಗ ಇಲ್ಲಿ ಹೇಳಿದ್ನಲ್ಲ, ಈ 22,520, 500 ತನಕ ಟೆಸ್ಟ್ ಆಗಿ ಇವತ್ತು ಆಲ್ಮೋಸ್ಟ್ 474 ತನಕ ಹೋಗಿದೆ. 22,500ನ ಟೆಸ್ಟ್ ಆಗಬೇಕು ಅಂದರೆ ನಾಳೆ ಬ್ಯಾಂಕ್ ನಿಫ್ಟಿ ಏನಾದರೂ ಇದನ್ನ ಬ್ರೇಕ್ಔಟ್ ಆಗಿ ಒಂದು 48,400, 450 ಲೆವೆಲ್ ತನಕ ಹೋಯಿತು ಅಂತಂದರೆ ನಿಫ್ಟಿ ಕೂಡ ಆ ಝೋನ್ನ ಟೆಸ್ಟ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಆಗ ಓನಲ್ಲಿ ಆಚೆ ಈಚೆ ಆಗ್ಬೋದು. ಹಾಗಂತ ಏಕದಮ್ ನೀವು ಸಿ ತೊಗೊಳಕ್ಕೆ ಹೋದರೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡಿ ವಾಪಸ್ ರಿವರ್ಸ್ ಬರ್ತಾಯಿತ್ತು ಅಂದರೆ ನಿಫ್ಟಿನೂ ರಿವರ್ಸ್ ಬರ್ಬೋದು. ಇದನ್ನೇ ನಾನು ಟ್ರ್ಯಾಪ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ಎರಡರಲ್ಲೂ ಸಿಂಕ್ ಆಗೋ ಥರನೇ ಇದೆ ಮೂಮೆಂಟು. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಜಾಗ ಇದೆ. ಈ ಜಾಗದ ಕಾರಣದಿಂದಾಗಿ ಇದು ನಿಫ್ಟಿನ ಏನಾದ್ರು ಮೂವ್ಮೆಂಟ್ ಮಾಡಿಸ್ತು ಅಂತಂದರೆ ಆಗ ಓನಲ್ಲೂ ಬದಲಾವಣೆ ಆಗಲೇಬೇಕಾಗುತ್ತೆ. ಆಗ ನೋಡೋಣ, ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ತುಂಬ ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ ಇವತ್ತು. ಯಾವ ರೀತಿ ಹೇಳೋದು, ಇಲ್ಲಿ 1:2 ಇದೆ, ಇವ್ರು ಫಿಲ್ ಆಗ್ತಾ ಬರ್ಬೋದು. ಬಟ್ 22,500 ಇಷ್ಟೊಂದು ಜನ ಕೂತಿರೋರು ಸುಲಭಕ್ಕೆ ಬಿಟ್ಕೊಡೋದಿಲ್ಲ. ಸೊ ಹಾಗಾಗಿ 22,500ರಿಂದ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಮ್ಮಿನೇ ಇದೆ. ಆದರೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ನಾಳೆ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ. ಒಂದು ಸೈಡ್ ವೈಸ್ ಆಗೇ ಇರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ ಇರಲಿ ಅನ್ನೋದು ನಾಳೆದ ಅಭಿಪ್ರಾಯ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಸಾಕಂತ ಅನ್ಸುತ್ತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಮೊದಲನೇದಾಗಿ HAL ಶಿವರು ಸುಮಾರು ಹಿಂದೆಯಿಂದ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸ್ಟಾಕ್ನ ಹೇಳ್ತಾನೆ ಬಂದಿದ್ರಿ ಸರ್, ಏನು ಮಾಡೋದು, ಇವಾಗ ಟ್ರೈನು ಹೋಗ್ಬಿಟ್ಟಿದೆ, ನಾವು ಇವಾಗ ಏನೂ ಮಾಡೋಕ್ಕಾಗೋದಿಲ್ಲ, ಈಗ ಎಂಟ್ರಿ ತೊಗೊಂಡ್ರೆ ಕಷ್ಟ ಆಗುತ್ತೆ. ಈ 3,000 ಈ ಲೆವೆಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೊಟ್ಟಿತ್ತು ನೋಡಿ, ಅದರಲ್ಲೂ ಒಂದು ಪಾಯಿಂಟಿಂದ ಒಂದು ಕರೆಕ್ಷನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ವಾಪಸ್ ಬರಲೇ ಇಲ್ಲ, ಕೈಗೆ
ಸಿಗಲಿಲ್ಲ, ಈಗ 4,000 ಹೋಯಿತು. 3,000ದಿಂದ 4,000 ಹೋಗಿದೆ HAL. ಡಿಫೆನ್ಸ್ ಕಂಪ್ನಿ ಸ್ಟಾಕ್ಗಳು ಖಂಡಿತವಾಗ್ಲೂ ಒಳ್ಳೆ ಬೂಮಲ್ಲಿದೆ, ನಿಜ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದು ರಾಕೆಟ್ ಹಾರಿಸ್ದಂಗೆ ಹಾರಿಸಿದೆ, HAL ವಿಮಾನ ಹಾರಿದಂಗೆ ಹಾರಿದೆ. ಹಾಗಾಗಿ ಈಗ ಬೇಡ ಅಂತ ನನಗನ್ಸುತ್ತೆ. ಯಾಕೆಂದರೆ ಜಸ್ಟ್ 2023ರಲ್ಲಿ 1,200 ಇದ್ದಂಥ ಸ್ಟಾಕು 4,000 ಹೋಗಿದೆ. ಇದಕ್ಕೊಂದು ಕರೆಕ್ಷನ್ ಆಗುತ್ತೆ, ಕರೆಕ್ಷನ್ ಆದಾಗ ಆ್ಯಡ್ ಮಾಡ್ಕೊಳ್ಳೋರುತ್ತೆ. ಈಗ ದಯವಿಟ್ಟು ದೂರ ಇರಿ. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರು ಹೋಲ್ಡ್ ಮಾಡಿ, ಬಟ್ 4,000 ರೌಂಡ್ ಲೆವೆಲ್ ಅಲ್ಲಿಂದ ಕರೆಕ್ಷನ್ ಬರುವಂಥ ಸಾಧ್ಯತೆಯೂ ಜಾಸ್ತಿ ಇದೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಈ ಲೆವೆಲಲ್ಲಿ. ಅದೇ ರೀತಿಗೆ ಟಾಟಾ ಕನ್ಸ್ಯೂಮರಲ್ಲಿ ದೊಡ್ಡ ವಾಲ್ಯೂಮಲ್ಲಿ ಸೆಲ್ಲಿಂಗ್ ಆದಂಗೆ ಕಾಣಿಸ್ತಾ ಇದೆ. ಕಾರಣ 40% ಇವತ್ತು ರೆವೆನ್ಯೂನಲ್ಲಿ ಸರ್ಪ್ರೈಸಿಂಗ್ ಆಗಿ ರೆವೆನ್ಯೂ ಬಂದಿದೆ ಮಾರ್ಕೆಟ್ ಎಸ್ಟಿಮೇಷನ್ಗಿಂತ. ನೋಡಿ, ಒಂದು ಒಳ್ಳೆ ಚಾನಲ್ನ ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಮಾಡ್ತಾ ಇತ್ತು ಆಲ್ ಟೈಮ್ ಹೈಯಿಂದ. ನೋಡಿ, ಈ ರೀತಿಯಾಗಿ ಈಗ ವಾಪಸ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಇದು ಒಂದು ಹೆಚ್ಚು ಕಮ್ಮಿ 1,000 ಲೆವೆಲ್ ತನಕ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಸೊ ಟ್ರ್ಯಾಕ್ ಮಾಡ್ತಾ ಇರಿ. ಟು ಬಿ ಪ್ರಿಸೈಸ್ ಆಗಿ ಎಂಟ್ರಿ ತೊಗೊತೀನಿ ಅನ್ನೋರು 1,080ನ ಯಾವಾಗಲೂ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು 1,000 ತನಕ ಒಂದು 80 ಪಾಯಿಂಟ್ಗಳ ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು. ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ ಅನ್ಫಾರ್ಚುನೇಟ್ಲಿ, ನೆಗೆಟಿವ್ ಪೊಸಿಷನ್ ಇಟ್ಕೊಂಡು, ಬಟ್ ನೀವು ಟ್ರೇಡ್ ಮಾಡ್ಬೋದು. ನಿಫ್ಟಿ 50 ಇರೋ ಕಂಪನಿ ನಿಮಗೆ F&O ಡೆರಿವೇಟಿವ್ನಲ್ಲೂ ಸಿಗ್ತಾ ಹೋಗುತ್ತೆ. 880 ಈ ಲೆವೆಲೆಲ್ಲ, 880, 900 ಈ ಲೆವೆಲಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ ಟಾಟಾ ಕನ್ಸ್ಯೂಮರಿಗೆ. ಬಟ್ 1,000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ನಾನು ಫಂಡಮೆಂಟಲಿ ಚೆಕ್ ಮಾಡಿಲ್ಲ, ಚೆನ್ನಾಗಿ ಮಾಡ್ತಾ ಇರಬೇಕು ಕಂಪನಿ ಅಂತ ಕಾಣುತ್ತೆ. ಸೊ ನೋಡಿ ತಗೋಣ, ಆ 1,000 ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ, ಯಾಕೆಂದರೆ ಪ್ಯಾಟರ್ನ್ ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ JSW ಸ್ಟೀಲ್ ತುಂಬ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಅಂತ ಹಾಕೊಂಡಿದ್ವಿ, ಇವಾಗ ಕೆಳಗಡೆಯಿಂದ ಒಂದು ಸಪೋರ್ಟ್ ಕೂಡ ಬಿಲ್ಡಪ್ ಆಗ್ತಾ ಇದೆ. ಆಲ್ಮೋಸ್ಟ್ ವೆಡ್ಜ್ ಹತ್ರ ಬಂದಿದೆ. ಇದು ನಾನು ಬೇಕಾದ್ರೆ ಈ ಥರ ಅಂತ ಹಾಕೊಂಡ್ರೆ ಸ್ವಲ್ಪ ಪ್ಯಾಟರ್ನ್ ಬೇಕಾಗುತ್ತೆ, ಬಟ್ ಸ್ಟಿಲ್ ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. 2-3 ಜಾಗಗಳು ಟಚ್ ಆದರೆ ಒಳ್ಳೆ ಟ್ರೆಂಡ್ ಏನಂತ ಕರಿತೀವಿ. ಇಲ್ಲಿ ನೋಡಿ, ಇದೊಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಏನಾಗುತ್ತೆ ಅಂತಂದರೆ, ಈ ಝೋನಲ್ಲಿ ಏನಾದ್ರು ಕನ್ಫರ್ಮೇಷನ್ ಆಯಿತು ಅಂದರೆ, ಇಲ್ಲಿಂದ ಫಾಲ್ ಬಂತು ಅಂತಂದರೆ, ಇಲ್ಲಿ ಎಷ್ಟು ದೊಡ್ಡದು ಬಾಯ್ ಮಾಡಿರುತ್ತಲ್ಲ, ಅಷ್ಟು ದೊಡ್ಡ ಮೂತಿ, ಅಷ್ಟು ದೊಡ್ಡ ಕರೆಕ್ಷನ್ ಬರ್ಬೋದು. ಆಗ ಬಂತು ಅಂತಂದರೆ 700 ಈ ಲೆವೆಲ್ಗೆಲ್ಲ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಸ್ಟೀಲ್ ಸೆಕ್ಟರ್ ಅಷ್ಟೊಂದು ಪಾಸಿಟಿವ್ ಆಗಿದೆ. ಏನು ಈ ಥರ ಹೇಳ್ತಾ ಇದ್ದೀರಾ ಅಂದರೆ ಗೊತ್ತಿಲ್ಲ. ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಫೇಲ್ಯೂರ್ ಆಗೋಂಥ ಸಾಧ್ಯತೆಯೂ ಇರುತ್ತೆ. ಇಲ್ಲಿಂದ ಹೋಗಿ ಇಲ್ಲಿಂದ ಏನಾದ್ರು ರಿಜೆಕ್ಷನ್ ಆಯಿತು ಅಂತಂದರೆ 700 ಲೆವೆಲ್ ತನಕ ಈ ಸ್ಟಾಕ್ ಬರ್ತಾ ಹೋಗ್ಬೋದು. ಟ್ರ್ಯಾಕ್ ಮಾಡ್ತಾ ಇರಿ, ಯಾಕಂದರೆ ಸ್ವಲ್ಪ ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ನೋಡಿ, 10 ಆಗ್ತಾ ಬರ್ತಾ ಇದೆ. ಈ ರೀತಿ ಇದು ಕತ್ತಿ ಇರುತ್ತಲ್ಲ, ರೈಸಿಂಗ್ ವೆಡ್ಜ್ ಅಂದರೆ ಅದೇ ಈ ಕತ್ತಿಯ ಅಗಲು ಅಂತ ಕರೀತಾರಲ್ಲ, ಕತ್ತಿಯ ಅಂಚು ಅಂತಾರಲ್ಲ, ಆ ರೀತಿ ಆಗಿ ಅಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ. ಇದು ಮೇಲ್ಗಡೆ ಹೋಗುತ್ತೆ ಅಂತ ಅನ್ಸ್ಬೋದು ಕೆಲವರಿಗೆ. ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಅದು ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬಿಡಿ. ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂದರೆ ಈ ರೀತಿಯಾಗಿರುತ್ತೆ, ಅಥವಾ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ. ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನಲ್ಲಿ ಕೆಳಗಡೆ ಸಪೋರ್ಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ, ಮೇಲ್ಗಡೆ ಫ್ಲಾಟ್ ಆಗಿ ಒಂದು ರೆಸಿಸ್ಟೆನ್ಸ್ ಬರ್ತಾ ಇರುತ್ತೆ, ಬಟ್ ಹತ್ತ ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಅಸೆಂಡಿಂಗ್ ಟ್ರಯಾಂಗಲ್ ಅಂತ ಅಂದರೆ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ, ಬಟ್ ಕೆಳಗಡೆ ಬೈಯರ್ಸು ಮೇಲ್ಗಡೆ ಹೋಗ್ತಾ ಇದ್ದಾರೆ, ಇಲ್ಲಿಂದ ಬ್ರೇಕ್ಔಟ್ ಆಗುತ್ತೆ ಅಂತ. ಅದೇ ರೀತಿ ಸಿಮೆಟ್ರಿಕಲ್ ಟ್ರಯಾಂಗಲಲ್ಲಿ ಕಮ್ಮಿ ಮಾಡ್ತಾ ಬರ್ತಾರೆ, ಹೈ ಕಮ್ಮಿ ಆಗ್ತಾ ಇರುತ್ತೆ, ಲೋ ಕಮ್ಮಿ ಆಗ್ತಾ ಇರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಇರುತ್ತೆ. ಇದು ಕೂಡ ಪಾಸಿಟಿವ್ ಸೆಂಟಿಮೆಂಟ್. ಈ ಎರಡು ಥರನೇ ಅಂತ ಅನ್ಸುತ್ತೆ ಕೆಲವರಿಗೆ ರೈಸಿಂಗ್ ವೆಡ್ಜ್, ಬಟ್ ರೈಸಿಂಗ್ ವೆಡ್ಜ್ ಉಲ್ಟಾ ಈ ರೀತಿ ಆಯಿತು ಅಂದರೆ ಅದು ನೆಗೆಟಿವ್ ಸೆಂಟಿಮೆಂಟ್ ಸೂಚಿಸ್ತಾ ಇರುತ್ತೆ. ಅಗೇನ್ ಇದನ್ನ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಕವರ್ ಮಾಡ್ಕೊಡ್ಬೇಕು. ಕೆಲವೊಂದು ಪ್ಯಾಟರ್ನ್ಗಳನ್ನು ಮಾತಾಡಿದ್ದೀವಿ. ಇಂಟ್ರೆಸ್ಟ್ ಇದ್ದವರು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇ ಲಿಸ್ಟ್ ಇದೆ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ICICI Pru Life ಕೂಡ ರಿಸಲ್ಟು ಮೊನ್ನೆನೋ ಬಂದಂಗಿತ್ತು. ನೋಡೋಣ ಯಾವತ್ತು ಬಂದಿದೆ ಅಂತ. ನೆನ್ನೆ ಬಂದಿದೆ. ನೆನ್ನೆ ನೋಡಿ, ಇದರಲ್ಲೂ ಕೂಡ 31% ಎಸ್ಟಿಮೇಷನ್ಗಿಂತ ಕಮ್ಮಿ ಬಂದಿದೆ, ಬಟ್ ಸಮ ರೆವೆನ್ಯೂ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅರ್ನಿಂಗ್ಸ್ ಕಮ್ಮಿ ಆಗಿದೆ ಅಂತ ಬಂದಿದೆ. ಬಟ್ ಅಂಥ ಒಳ್ಳೆ ಕಂಪನಿ ಏನಲ್ಲ ಇದು. ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ನ ಮಾಡ್ತಾರೆ ICICI ಅವತ್ತು. ICICI ಲಾಂಬಾರ್ಡ್ ಅಂತ ಅದು ಬೇರೆ ಇನ್ಶೂರೆನ್ಸ್ ಇದೆ, ಬಟ್ ಇದು ICICI Pru ಇನ್ಶೂರೆನ್ಸು. ಇದರಲ್ಲಿ ನಿಮ್ಗೆ ಗೊತ್ತಿದೆ, ಅಫ್ಕೋರ್ಸ್ ಮಾರ್ಕೆಟ್ ಲೀಡರ್ ಅಂದರೆ LIC ಆಗುತ್ತೆ. ಅದ ನಂತರ ಸ್ಥಾನದಲ್ಲಿ SBI ಹಾಗೆಯೇ HDFC ಲೈಫ್ ಈ ಕಂಪ್ನಿಗಳು ಬರುತ್ತೆ. ಸೊ LIC ಮತ್ತು SBI ಲೈಫು ಮಾರ್ಕೆಟ್ ಲೀಡರ್ಸ್ ಆಗ್ತಾ ಹೋಗ್ತಾರೆ. ಸೊ ನೋಡ್ತಾ ಹೋಗೋಣಂತೆ, ಒಂದು ಸ್ಟಾಕು ವೀಕ್ ಮೂವ್ಮೆಂಟ್ನೇ ಮಾಡ್ತಾ ಬಂದಿತ್ತು. ನೋಡಿ, ಒಂದು ಲೋಯರ್ ಹೈ ಲೋ ಮಾಡ್ತಾ ಬಂದಿತ್ತು. ಇಲ್ಲಿ ಒಂದು ಅಟೆಂಪ್ಟ್ ಅಂತ ಆಗೋ ಥರ ಬಂದಿತ್ತು. ಈ ಅಟೆಂಪ್ಟ್ ನಾವು ಕ್ರಾಸ್ ಆಗಿ ಮೇಲ್ಗಡೆನೂ ಹೋಗೋ ಥರ ಕಾಣಿಸಿತ್ತು, ಆದರೆ ಈಗ ಅದು ಬ್ರೇಕ್ಔಟ್ ಫೇಲ್ಯೂರ್ ಆಗಿ ವಾಪಸ್ ಬಂದಂಗೆ ಕಾಣಿಸ್ತಾ ಇದೆ. ಸೊ ವಾಪಸ್ 520 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. 520 ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಸ್ಟಾಕು ವೀಕ್ ಆಗ್ತಾ ಹೋಗೋದು. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಬೇರೆ ಕಂಪ್ನಿಗಳಿದೆ, ಆಲ್ರೆಡಿ ಮಾತಾಡಿದ್ದೀವಿ. ಮಾರ್ಕೆಟ್ ಲೀಡರ್ಸ್ ಜೊತೆ ಇರಿ. ಬಟ್ ಯಾರಾದರೂ ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಅಂದರೆ ಹೇಳಿದೆ, 520 ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ICICI Pru ಲೈಫ್ಗೆ. ಅದೇ ರೀತಿಯಾಗಿ ದೀಪಕ್ ನೈಟ್ರೇಟಲ್ಲಿ ಒಂದು 2 ವಾರ 3 ವಾರದಿಂದ ಹೇಳ್ತಾ ಬಂದಿದ್ದೀನಿ ನಿಮಗೆ. ಕೆಮಿಕಲ್ ಸೆಕ್ಟರ್ದು ನೆಗೆಟಿವ್ ಫೇಸ್ ಅಂತ ಏನಿತ್ತು ಅದು ಮುಗಿದೋದಂಗೆ ಅನಿಸ್ತಾ ಇದೆ. ಇಲ್ಲಿಂದ ಪಾಸಿಟಿವ್ ಸೈಕಲ್ ಶುರು ಆಗ್ಬೋದು ಕೆಮಿಕಲ್ ಸೆಕ್ಟರ್ಗೆ ಅಂತ. ಇಲ್ಲಿ ನೀವು ನೋಡ್ತಾ ಬರೋದಾದರೆ ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿತ್ತು, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾನೆ ಇದೆ. 2,400 ನಮಗೆ ನೆಕ್ಸ್ಟ್ ಟಾರ್ಗೆಟ್ ಆಗುತ್ತೆ ಅಂತ ಇಲ್ಲಿದ್ದಾಗ ಮಾತಾಡಿದ್ವಿ. 2,400 ಟಾರ್ಗೆಟ್ಗಳು ಬಂದಿದೆ. ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ, ಯಾಕಂದರೆ ವೀಕ್ಲಿ ಕ್ಯಾಂಡಲ್, ಡೈಲಿ ಕ್ಯಾಂಡಲ್ ನೋಡೋದಾದರೆ ತುಂಬ ಒಳ್ಳೆ ಪ್ಯಾಟರ್ನ ಮಾಡ್ತಾ ಇದೆ. ನೋಡಿ, ಈ ರೀತಿ ಆಗಿ ಇಲ್ಲಿ ಕ್ಲೀನಾಗಿ ಸಪೋರ್ಟ್ ತೊಗೊಂಡು ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಈ ಥರ ಮೇಲ್ಗಡೆ ಹೋಯಿತು ಅಂದರೆ ನೆಕ್ಸ್ಟ್ 2,600 ಟಾರ್ಗೆಟ್ಗಳು ಕೂಡ ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ನೋಡೋಣ ಮತ್ತೆ ಆಲ್ ಟೈಮ್ ಹೇಗೆ ಹೋಗ್ಬೋದು ಸ್ಟಾಕು. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಜೊತೆಗೆ ದೀಪಕ್ ನೈಟ್ರಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರನಾಗಿದ್ದೀನಿ. ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ಟ್ಯಾಕ್ಸ್ ಪ್ಲಾನಿಂಗು, ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ. ಇನ್ನೇನು ಜುಲೈಯಲ್ಲಿ
ಟ್ಯಾಕ್ಸ್ ಫೈಲ್ ಮಾಡಬೇಕು. ಬಟ್ ಕಂಪ್ನಿಗಳಲ್ಲಿ ನೀವು ಟ್ಯಾಕ್ಸ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಹೊಸ ಫೈನಾನ್ಷಿಯಲ್ ಇಯರಿಗೆ ಟ್ಯಾಕ್ಸ್ ರೆಜಿಮ್ನ ಚೂಸ್ ಮಾಡಬೇಕಾಗುತ್ತೆ. ATC ATD ಎಲ್ಲ ನೀವು ವರ್ಷದ ಪ್ರಾರಂಭದಲ್ಲೇ ನೀವು ಪ್ಲಾನ್ ಮಾಡ್ತಾ ಹೋದ್ರಿ. ವರ್ಷದ ಪ್ರಾರಂಭ ಅಂದರೆ ಹಣಕಾಸಿನ ವರ್ಷ ಏಪ್ರಿಲಿಂದ ಮಾರ್ಚ್ ತನಕ ನಡೀತಾ ಇರುತ್ತೆ ನಮ್ಮ ದೇಶದಲ್ಲಿ. ಈಗ ಹಣಕಾಸಿನ ವರ್ಷದ ಪ್ರಾರಂಭದಲ್ಲಿ ಇದ್ದೀವಿ, ಏಪ್ರಿಲ್ ನಡೀತಾ ಇದೆ. ಈಗಲಿಂದಲೇ ನೀವು ATC ATD ಪ್ಲಾನ್ ಮಾಡ್ತಾ ಬಂದರೆ ಕೊನೆ ಟೈಮಲ್ಲಿ ನಿಮಗೆ ಕಷ್ಟ ಆಗ್ತಾ ಹೋಗೋದಿಲ್ಲ. ಸುಮಾರು ಜನ ಕೊನೆ ಮೂಮೆಂಟಲ್ಲಿ ಯಾವ್ಯಾವುದೋ ಯುಲಿಪ್ಸ್ ಪ್ಲಾನು ಇನ್ಯಾವುದೋ ಪ್ಲಾನ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸುಮ್ಮನೆ ಟ್ರ್ಯಾಪ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ, ಅದು ಇನ್ವೆಸ್ಟ್ಮೆಂಟ್ ಆಗಿರೋದಿಲ್ಲ. ಆ ರೀತಿ ಮಾಡೋದ್ರ ಬದಲು ನೀವು ELSS ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಮ್ಯೂಚುವಲ್ ಫಂಡ್ ಸೀರೀಸ್ನ ಕಂಟಿನ್ಯೂ ಮಾಡಿಕೊಡ್ಬೇಕು. ELSS ಸ್ಕೀಮ್ ಬಗ್ಗೆ ಮಾತಾಡ್ತೀನಿ ಸದ್ಯದಲ್ಲೇ. ಜೊತೆಗೆ NPS ಅಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. NPS ಇವಾಗ ಇನ್ನೂ ಕೂಡ ಚೆನ್ನಾಗಾಗಿದೆ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ. ಬಟ್ ನಿಮಗೆ ಅಷ್ಟು ದುಡ್ಡು ಸಿಗೋದಿಲ್ಲ. 60 ವರ್ಷ ಆದ್ರೂ ನಿಮಗೆ 60% ಬರುತ್ತೆ. ಇನ್ನು 40% ನೀವು ಆ್ಯನ್ಯುಟಿ ಅಂತ ತಗೋಬೇಕಾಗುತ್ತೆ. PPF ಆಪ್ಷನ್ಗಳಿದೆ. ಇದ್ರ ಬಗ್ಗೆ ವಿಸ್ತಾರವಾಗಿ ನಾವು ಯಾವ್ಯಾವ್ದು ಆಪ್ಷನ್ಸ್ಗಳಿದೆ ನಿಮಗೆ ATCನಲ್ಲಿ ಇನ್ವೆಸ್ಟ್ ಮಾಡೋದಾದರೆ 1.5 ಲಕ್ಷ ಕೊಡುವಂಥದ್ದು ಅದರಲ್ಲೇ. ಸೊ ನಿಮಗೆ ಟೋಟಲ್ ನಿಮಗೆ ಡಿಡಕ್ಷನ್ಸ್ ಅಂತ ಸಿಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಪ್ಲೇಲಿಸ್ಟ್ ಇದೆ. ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗಿದ್ರೆ ದಯವಿಟ್ಟು ಚೆಕ್ಔಟ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗಿರೋಂಥ ಮಾಹಿತಿ. ನಮ್ಮ ದುಡ್ಡನ್ನು ನಾವು ಮ್ಯಾನೇಜ್ ಮಾಡಲಿಲ್ಲ ಅಂತಂದರೆ ಇನ್ನೇನು ಮ್ಯಾನೇಜ್ ಮಾಡೋಕ್ಕಾಗುತ್ತಲ್ವ. ಹಾಗಾಗಿ ತುಂಬ ಇದು ಇಂಪಾರ್ಟೆಂಟ್ ವಿಚಾರ ಆಗ್ತಾ ಹೋಗುತ್ತೆ. ಇದನ್ನ ಸ್ಕೂಲು ಕಾಲೇಜ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಅವಾಗಿಂದನೇ ಆ್ಯಡ್ ಮಾಡಲಿ ಅಂತ ಕೇಳ್ಕೊತೀನಿ. ಅಟ್ಲೀಸ್ಟ್ ಟ್ಯಾಕ್ಸ್ ಬಗ್ಗೆ ಯಾರ್ಯಾರು ಸ್ಯಾಲರಿಡ್ ಇದ್ದಾರೋ ಅವರಿಗೆ ಟ್ಯಾಕ್ಸ್ ಬಗ್ಗೆ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆನೇ ಅವರಿಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ಏನು ಪರ್ಪಸ್ ಅಲ್ವಾ. ಪ್ರೊಫೆಷನಲ್ ಆಗಿ ಒಬ್ಬರು ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗ್ತಾ ಇದ್ದೀವಿ, ಬಟ್ ಟ್ಯಾಕ್ಸ್ನ ನಾವು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಪ್ರಯತ್ನ ನಮ್ಮ ಚಾನಲ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಅದನ್ನ ಪ್ಲೇಲಿಸ್ಟ್ ಅಂತ ಮಾಡಿ ಇಟ್ಟಿದ್ದೀನಿ ನಾನು. ಅದನ್ನು ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಯಾರಾದರೂ ಟ್ರೇಡಿಂಗ್ ಚಾರ್ಟ್ ಪ್ಯಾಟರ್ನ್ ಕಲಿತಾ ಇದ್ದಾರೆ ಅಂದರೆ ಅದನ್ನ ಚೆಕ್ಔಟ್ ಮಾಡಿ. ಸ್ಯಾಲರಿಡ್ ಎಂಪ್ಲಾಯ್ಸ್ ಆಗಿದ್ದರೆ ಖಂಡಿತ ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. 2024 ನಮ್ಮ ಚಾನಲ್ ಮಿಷನ್ ತಗೊಂಡು ಎಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರೂ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಆಯ್ಕೆ ಮಾಡ್ಕೊಳ್ಳೋಣ ಅಂತೆ. ಅದೇ ರೀತಿಯಾಗಿ ಕಳೆದ ವರ್ಷ ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೊಂಡಿದ್ವಿ. ಅದೇ ರೀತಿ ಆರೋಗ್ಯ ವಿಮೆನೂ ಕೂಡ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಜೊತೆಗೆ ಇವತ್ತು ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ಜಯಂತಿ ಅಲ್ವಾ. ಎಲ್ಲರೂ ನೇತ್ರದಾನನ ಮಾಡಿ ಅಂತ ಕೇಳ್ಕೊತೀನಿ. ಸುಮಾರು ಜನ ನೇತ್ರದಾನ ಮಾಡಿರ್ಬೋದು, ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಇದು ಒಳ್ಳೆಯ ದಿನ ಕೂಡ. ನೀವು ಆನ್ಲೈನಲ್ಲಿ ಮಿಸ್ ಕಾಲ್ ಕೊಟ್ಟು ನಾರಾಯಣ ನೇತ್ರಾಲಯ ಈ ರೀತಿ ಸಾಕಷ್ಟು ಕಡೆಗಳಲ್ಲಿ ಇವಾಗ ಜಸ್ಟ್ ಒಂದು ಮಿಸ್ ಕಾಲ್ ಕೊಡೋದ್ರ ಮೂಲಕ ನೀವು ಅದಕ್ಕೆ ನೋಂದಣಿನ ಮಾಡ್ಕೋಬೋದು. ಅಪ್ಪು ಅವ್ರು ಹೋದ ನಂತರ ಆ ಒಂದು ಇನಿಷಿಯೇಟಿವ್ನ ತಗೊಂಡ್ರು ನಾರಾಯಣ ನೇತ್ರಾಲಯದಲ್ಲಿ. ಹಾಗಾಗಿ ಖಂಡಿತ ನೇತ್ರದಾನ ಮಾಡೋಣ. ಮತ್ತೊಮ್ಮೆ ಸಿಗ್ತೀನಿ. ಮತದಾನ ಮಾಡೋದನ್ನು ಮತ್ತೆ ಮರಿಬೇಡಿ. ನೇತ್ರದಾನ ಖಂಡಿತ ನೋಂದಾಯಿಸ್ಕೋಬೇಕು. ಆದರೆ ಶುಕ್ರವಾರ ಮತದಾನ ಇದೆ. ಮತದಾನ ಎಲ್ಲದಕ್ಕಿಂತ ದೊಡ್ಡ ದಾನ. ಹಾಗಾಗಿ ಖಂಡಿತವಾಗ್ಲೂ ಮತದಾನವನ್ನು ನೀವು ಮಾಡೋದನ್ನು ಮರಿಬೇಡಿ. 26ನೇ ತಾರೀಕು ಮಾರ್ಕೆಟ್ ರಜಾ ಇರಲ್ಲ, ಆದರೆ ಮಾರ್ಕೆಟ್ ಮಧ್ಯದಲ್ಲಿ ಹೋಗಿ ಮತದಾನ ಮಾಡಿಬಿಟ್ಟು ಬನ್ನಿ. ಸುಮಾರು ಕಡೆ ಎಲ್ಲರಿಗೂ ಅವತ್ತು ರಜಾ ಅಂತ ಕೊಟ್ಟಿದ್ದಾರಲ್ವ, ಗೌರ್ಮೆಂಟ್ ಮ್ಯಾಂಡೇಟೇ ಇದೆ, ಎಲ್ಲರಿಗೂ ರಜಾ ಇದೆ ಅಂತ. ಯಾಕೆ ರಜಾ ಕೊಡ್ತಾರೆ? ಎಲ್ಲರೂ ಟ್ರಿಪ್ ಹಾಕ್ಕೊಂಡು ಶುಕ್ರವಾರ ಬಂದಿದೆ 3 ದಿನ ರಜಾ ಸಿಗುತ್ತೆ ಅಂತ ಹೋಗೋದಕ್ಕಲ್ಲ. ಇನ್ನು 5 ವರ್ಷ ದೇಶದ ಒಳಿತಿಗಾಗಿ ಒಂದಿನ ಯೋಚನೆ ಮಾಡಿ ಸೂಕ್ತದಾರರಿಗೆ ಒಂದು ಮತ ಹಾಕ್ತೀವಿ, ನಿಮ್ಮ ಅಮೂಲ್ಯವನ್ನು ಮತ ನೀಡಿ ಅಂತ. ಸೊ ಮತದಾನ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.